ಮೇಡಮ್ ಎಸ್ ಜಾನಕಿ ಅಮ್ಮನವರು ಇವತ್ತು ನಮ್ಮೊಟ್ಟಿಗೆ ಇಲ್ಲ. ಜಾನಕಿ ಅವರು ಅಂದ ತಕ್ಷಣ ನಿಮಗೆ ಮೊದಲಿಗೆ ನೆನಪಾಗೋದೇನು ಮೇಡಮ್? ಅವರ ಸರಳತೆ, ಆಮೇಲೆ ಅವರಲ್ಲಿದ್ದಂಥ ಒಂದು ಯುನೀಕ್ನೆಸ್, ಆ ಮೃದು ಸ್ವಭಾವ. ಅವರಿಗೆ ಎದುರಿಗೆ ನೋಡಿದಾಗ ಮಾತ್ರ ಅವ್ರಿಗೇನು ಏಜ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇತ್ತು. ಅದೇ ನೀವು ಫೋನಲ್ಲಿ ಮಾತಾಡಿದರೆ, ಅವ್ರ ಧ್ವನಿನ ಕೇಳಿದರೆ ಯಾವುದೋ ಒಂದು ಪುಟ್ಟ ಮಗು ಮಾತಾಡ್ತಾ ಇದೆಯೇನೋ ಅನ್ನೋಷ್ಟು ಆ ಇನೋಸೆನ್ಸಿನ ಉಳಿಸ್ಕೊಂಡಿದ್ರು. ಆಮೇಲೆ ಆ ಪ್ರೀತಿನ ಪ್ರತಿಯೊಬ್ಬರಲ್ಲೂ ಹಂಚ್ತಾ ಇದ್ರು. ಆ ವ್ಯಕ್ತಿತ್ವ, ಆ ಸರಳತೆ, ಆ ಸಾಧಕಿ ಮಾಡಿದಂಥ ಸಾಧನೆ ಹಾಗೂ ಆ ಶಾರದೆ ನೆನಪಾಗ್ತಿದ್ಲಮ್ಮ. ಮೇಡಮ್, ನೀವು ಮೊದಲ ಬಾರಿಗೆ ಎಸ್ ಜಾನಕಿ ಅಮ್ಮನವರನ್ನ ಭೇಟಿಯಾಗಿದ್ದ ಸಂದರ್ಭವನ್ನ ನೆನಪಿಸ್ಕೊಳ್ಳೋದಾದ್ರೆ? ನಾನು ಅವರನ್ನು ಭೇಟಿಯಾಗಕ್ಕೆ ತುಂಬ ಸಂದರ್ಭಗಳಲ್ಲಿ ನಾನು ಅವ್ರನ್ನ ಭೇಟಿ ಇನ್ನೇನು ಆಗಬೇಕು ಅನ್ನೋ ಟೈಮಲ್ಲಿ ಸುಮಾರು ಕಡೆ ಮಿಸ್ ಆಗಿದ್ದುಂಟು. ಆದರೆ ಒಂದು ವೇದಿಕೆಯಲ್ಲಿ ಅವರು ಹಾಡಾಡಬೇಕಾದ್ರೆ ನಾನು ಅವರ ಗಾಯವನ್ನು ನೋಡುವಂಥ ಒಂದು ಅದೃಷ್ಟ ನನಗೆ ಸಿಕ್ಕಿತ್ತು. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಅಣ್ಣ ಹೋಗಿ ಅವ್ರನ್ನ ಭೇಟಿಯಾಗಿ, ನನ್ನ ಅಣ್ಣ ಅವರು ಒಂದೇ ವೇದಿಕೆಯಲ್ಲಿ ಅವರಿಬ್ಬರು ಡ್ಯುಯೆಟ್ ಸಾಂಗ್ ಹಾಡ್ತಾಯಿದ್ರು. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಜಾನಕಿ ಅಮ್ಮ ಅವರು ನನಗೋಸ್ಕರ ಒಂದು ವಾಯ್ಸ್ ನೋಟ್ ಕಳಿಸಿದ್ರು. ಅದು ಎಷ್ಟು ಪ್ರೀತಿಯಿಂದ ನನಗೊಂದು ವಾಯ್ಸ್ ನೋಟ್ ಕಳಿಸಿದ್ರು ಅಂದರೆ, ನನ್ನ ಸಿನಿಮಾದ ಒಂದು 4 ಸಾಲುಗಳನ್ನು ಹಾಡಿ, ಶ್ರುತಿ ನನ್ನ ವಾಯ್ಸ್ ಎಷ್ಟು ಚೆನ್ನಾಗಿದೆ ಅಂತ ನೀನು ಹೇಳ್ತಾ ಇದೆಯೋ ಅಷ್ಟೇ ಚೆನ್ನಾಗಿ ನೀನು ಅದರಲ್ಲಿ ಆ್ಯಕ್ಟ್ ಮಾಡಿದೀಯಪ್ಪ ಅಂದ್ಬಿಟ್ಟು ನನಗೊಂದು ಹಾಡನ್ನು ವಾಟ್ಸಪ್ನಲ್ಲಿ ವಾಯ್ಸ್ ನೋಟ್ ಕಳಿಸಿದ್ರು. ನೋಡಿ, ಆ ಪ್ರೀತಿ ಇದೆಯಲ್ಲ, ಆ ಸರಳತೆ ಇದೆಯಲ್ಲ, ಲೈಕ್ ಬಹುಶಃ ತುಂಬ ಅಪರೂಪದಲ್ಲಿ ಅಪರೂಪಮ್ಮ ಈ ಥರದ್ದು ವ್ಯಕ್ತಿಗಳು, ವ್ಯಕ್ತಿತ್ವಗಳು ಕಾಣೋಕ್ಕೆ ಸಿಗೋದು ಇವತ್ತಿನ ಸಮಾಜದಲ್ಲಿ. ಆಮೇಲೆ ಅವರು ಸಾಧಕಿ, ಇಡೀ ಕನ್ನಡ ಚಿತ್ರರಂಗಕ್ಕೆ ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗಕ್ಕೆ ಅವರು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. 40,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. 15-17 ಲ್ಯಾಂಗ್ವೇಜ್ಗಳಿಗೆ ಇಲ್ಲಿ ಹಾಡಿದ್ದಾರೆ. ಆಮೇಲೆ ನಮಗೆ ನಾವು ತುಂಬ ಅದೃಷ್ಟವಂತರು ಅಂತ ನಮಗೆ ಅನಿಸೋದು, ಜಾನಕಿಯಮ್ಮ ಭಾರತದ ಬೇರೆ ಎಲ್ಲ ರಾಜ್ಯಗಳಲ್ಲೂ ಹಾಡಿದ್ರೂ ಕೂಡ, ಅವರೊಬ್ಬರು ಆಂಧ್ರ ಪ್ರದೇಶದವರಾಗಿದ್ದರೂ ಕೂಡ ಅವರಿಗೆ ಕನ್ನಡ ಹಾಗೂ ಕರ್ನಾಟಕದ ಮೇಲಿದ್ದಂಥ ಪ್ರೀತಿ ಇದೆಯಲ್ಲ, ಅದಕ್ಕೆ ನಾವು ತುಂಬ ಪುಣ್ಯವಂತರು ಅಂತ ನಮಗನ್ಸುತ್ತೆ. ಇವತ್ತಿನ ಕನ್ನಡ ಚಿತ್ರಗಳು ನೋಡಿದ್ರೆ ಅವರ ಎಲ್ಲ ಹಾಡುಗಳು ನೆನಪಾಗುತ್ತೆ. ಬಾಲಸುಬ್ರಹ್ಮಣ್ಯಂ ಅವರು ಮತ್ತು ಎಸ್ ಜಾನಕಿ ಅವರು, ಇವರಿಬ್ಬರ ಪೇರ್ ಇದೆಯಲ್ಲ, ಬಹುಶಃ ಲೈಕ್ ಡ್ಯುಯೆಟ್ ಸಾಂಗ್ ಅಂದರೆ ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರಿಬ್ಬರನ್ನ ಬಿಟ್ಟರೆ ಅಷ್ಟು ನಾವು ಪ್ರೀತಿಯಿಂದ ಹಾಡುಗಳನ್ನು ಕೇಳಿದ್ದು ಬಹುಶಃ ಬೇರೆ ಇನ್ಯಾವ ಜೋಡಿನೂ ಇಲ್ಲ ಅಂತ ನನಗನ್ಸುತ್ತೆ. ಅದ್ಭುತವಾದಂಥ ಹಾಡುಗಳನ್ನು ಕನ್ನಡಕ್ಕೆ ಹಾಡಿದ್ದಾರೆ. ಆಮೇಲೆ ನಾನು ನಾಯಕಿ ಪ್ರಧಾನ ಸಿನಿಮಾಗಳಲ್ಲಿ ಮಾಡಿರುವಾಗ ನನಗೆ ಜಾನಕಿ ಅಮ್ಮನವರ ಧ್ವನಿಯಲ್ಲಿ ಆ್ಯಕ್ಟ್ ಮಾಡುವಂಥ ಭಾಗ್ಯ ಸಿಕ್ಕಿದ್ದು ನಿಜಕ್ಕೂ ನಾನು ಪುಣ್ಯವಂತಳು ಅಂತ ನನಗನ್ಸುತ್ತೆ. ಮೇಡಮ್, ನೀವೀಗ ಹೇಳ್ತಾ ಇದ್ರಿ ಒಂದು ವಾಯ್ಸ್ ನೋಟನ್ನು ಕಳಿಸಿದ್ರು, ಆ ಹಾಡಲ್ಲಿ ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೀಯಾ ಅಂತ ಹೇಳಿದರು ಅಂತ. ಆ ಹಾಡು ಯಾವುದು ಹೇಳ್ಬೋದಾ? ತಾಯಿ ಇಲ್ಲದ ತವರು. ಆ ಹಾಡು ಬಿಟ್ಟು ಎಸ್ ಜಾನಕಿ ಅವರು ಹಾಡಿರುವಂತಹ ನಿಮ್ಮ ಫೇವ್ರೆಟ್ ಹಾಡು ಯಾವುದಾದ್ರೂ ಇದ್ದರೆ? ಅಮ್ಮ ಹಾಡಿರೋ ಎಲ್ಲ ಹಾಡು ನನಗೆ ಫೇವ್ರೆಟ್. ಅದರಲ್ಲಿ ಮಲ್ಲಿ ಮಲ್ಲಿ ಮಲ್ಲಿಗೆ ಅಂತ ನನ್ನದೊಂದು ಸಿನಿಮಾ, ಅದು ಬಹುಶಃ ತಾಯಿ ಕೊಟ್ಟ ಸೀರೆ ಸಿನಿಮಾದಿರಬಹುದು. ಆ ಸಾಂಗ್ ತುಂಬ ಚೆನ್ನಾಗಿ ಹಾಡಿದರು ಅಮ್ಮ. ಎಲ್ಲ ಹಾಡು ನನಗೆ ತುಂಬ ಫೇವ್ರೆಟ್. ನನಗೆ ಇವತ್ತಿನ ಈ ಸಂದರ್ಭಕ್ಕೆ ನನಗೆ ಅಮ್ಮನ ಫೇವ್ರೆಟ್ ಹಾಡು ಅಂದರೆ, ಅಮ್ಮನ ಈ ವಿಚಾರ ಕೇಳ್ತಿದ್ದ ಹಾಗೆ ನನ್ನ ಕಿವಿಲಿ ಗುನುಗುಡ್ತಾ ಇರೋದು ಒಂದೇ ಒಂದು ಹಾಡು, ದೇವರ ಆಟ ಬಲ್ಲವರೇ ಯಾರು. ಆ ಹಾಡು ತುಂಬಾ ಗುಣಗುಟ್ಟೈತೆ ನೋಡಿ. ಆ ಹಾಡು ಅಂತ ಹೇಳ್ತಿದ್ದಂಗೆ ನನಗೆ ರೋಮಾಂಚನ ಆಗ್ತಾಯಿದೆ. ಆ ಧ್ವನಿಯಲ್ಲಿದ್ದಂಥ, ಆ ಸಾಂಗ್ನಲ್ಲಿದ್ದಂಥ ಸಾಹಿತ್ಯ,
ಮೇಡಮ್ ಬಹುಶಃ ನಿಮ್ಮ ಅಮ್ಮ ಅವರಿಗೆ ಕರ್ನಾಟಕದ ಮೇಲೆ ಇದ್ದಂಥ ಪ್ರೀತಿಗೆ ಹೇಳಿ 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 ನಿಮ್ಮ ಮೊದಲ ಸಿನಿಮಾ ಶ್ರುತಿ, ಆ ಸಿನಿಮಾಗೆ ಎಸ್ ಜಾನಕಿ ಅಮ್ಮನವರು ಹಾಡು ಹಾಡಿದ್ರು. ಇದು ನಿಮಗೆ ಎಷ್ಟು ಖುಷಿ ತಂದಿತ್ತು? ಯಾಕಂದ್ರೆ ಆಗಲೇ ಅವರು ಲೆಜೆಂಡ್ ಆಗಿದ್ದಂಥವರು, ಅಂತಹ ಲೆಜೆಂಡ್ ಅವರ ಧ್ವನಿಗೆ ನೀವು ನಟಿಸಿದ್ರಿ. ಹೌದು 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 ಅಯ್ಯೋ ಅದನ್ನೇ ಹೇಳಿದ್ನಲ್ಲ, ನಾನು ಅದೃಷ್ಟವೇ ಸರಿ. ನಾವಿವತ್ತೆಲ್ಲ ಈ ಇಂಡಸ್ಟ್ರೀಲಿ ಒಬ್ಬ ನಾಯಕಿ ಅಂತ ಗುರುತಿಸ್ಕೊಂಡು ಒಂದಿಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀವಿ ಅಂತ ಅನ್ಸಿದ್ರೆ ಅದೆಲ್ಲ ಇಂಥ ಗಾಯಕಿಯರ ಕೊಡುಗೆ. ಯಾಕಂದರೆ ಒಂದು ಸಿನಿಮಾಗಳಲ್ಲಿ ನಾನು ಬಿಗಿನಿಂಗ್ ಸ್ಟೇಜ್ಗಳಲ್ಲಿ ನಾನು ತುಂಬ ಚಿಕ್ಕ ಹುಡುಗಿಯಾಗಿದ್ದಾಗ ಇಂಡಸ್ಟ್ರಿಗೆ ಬಂದಿದ್ದೆ. ನಾನು ಮಾಡುವ ಎಲ್ಲ ಸಿನಿಮಾಗಳಿಗೆ ನನ್ನ ಧ್ವನಿ ಇರಲಿಲ್ಲ. ಸುಮಾರು ಸಿನಿಮಾಗಳಿಗೆ ಶಶಿಕಲಾ ಅನ್ನೋರು ಡಬ್ಬಿಂಗ್ ಮಾಡ್ತಾಯಿದ್ರು. ಕೆಲವು ಸಿನಿಮಾಗಳಲ್ಲಿ ಸರ್ವಮಂಗಳ ಆಂಟಿ ಕೂಡ ಡಬ್ಬಿಂಗ್ ಮಾಡ್ತಾಯಿದ್ರು, ಗೀತಾ ಅವರು ಡಬ್ಬಿಂಗ್ ಮಾಡ್ತಾಯಿದ್ರು. ಸಿನಿಮಾಗಳಲ್ಲಿ ಡೈಲಾಗ್ಗಳಿಗೆ ಡಬ್ಬಿಂಗ್ ಎಷ್ಟು ಮುಖ್ಯ ಆಗುತ್ತೋ ಅಷ್ಟೇ ಮುಖ್ಯ ನಾವು ಹಾಡುಗಳಲ್ಲಿ ನಾವು ಆ್ಯಕ್ಟ್ ಮಾಡುವಾಗ ಅಲ್ಲಿ ಇರುವಂಥ ಗಾಯಕಿಯರು. ಬಿಕಾಸ್ ಅವ್ರು ಕೊಡುವಂಥ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಆ ವಾಯ್ಸ್ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಅದೇ ನಮ್ಮ ಆ್ಯಕ್ಟಿಂಗನ್ನು ಎನ್ಹ್ಯಾನ್ಸ್ ಮಾಡೋದು. ಎಲ್ಲ ಹೀರೋಗಳು ನೀವು ಹೇಳಿರೋದು ಕೇಳ್ತೀರಲ್ವ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಹಾಡ್ಬಿಟ್ರೆ ನಾವೇನು ಆ್ಯಕ್ಟ್ ಮಾಡೋದೇ ಬೇಡಪ್ಪ, ಬರೀ ಅವ್ರ ಧ್ವನಿಗೆ ನಾವು ಲಿಪ್ ಮೂಮೆಂಟ್ ಕೊಟ್ಟರೆ ಸಾಕು, ನಮ್ಮಲ್ಲಿ ಎಕ್ಸ್ಪ್ರೆಷನ್ ಬಂದ್ಬಿಡುತ್ತೆ ಅಂತ. ಆ ಥರದ ಒಬ್ಬ ಗಾಯಕಿ ಎಸ್ ಜಾನಕಿ ಅವರು. ಅದು ಎಂಥ ಎಕ್ಸ್ಪ್ರೆಷನ್ನು, ಅದು ಎಂಥ ಎಮೋಷನ್ಸ್ ಇರೋದು ಅವರ ಧ್ವನಿಯಲ್ಲಿ ಅಂತಂದರೆ, ಅದಕ್ಕೆ ಲಿಪ್ ಮೂಮೆಂಟ್ ಕೊಟ್ಟರೆ ಸಾಕು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ಬೋದಾಗಿತ್ತು ತುಂಬ ಸರಳವಾಗಿ. ಆ ಥರದ ಒಂದು ಗಾಯನ ಎಸ್ ಜಾನಕಿ ಅಮ್ಮ ಅವ್ರದ್ದು. ಹೌದು ಮೇಡಮ್, ಅವರು ಆಂಧ್ರದಲ್ಲಿ ಹುಟ್ಟಿದ್ರು ಕೂಡ ಕನ್ನಡದವರೇ ಆಗ್ಬಿಟ್ರು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ 2014ರಲ್ಲಿ ಸಿಗುತ್ತೆ. ಅಮ್ಮನವರ ಈ ಕನ್ನಡ ಅಭಿಮಾನದ ಬಗ್ಗೆ ಏನು ಹೇಳ್ತೀರಾ? ಹೌದು, ತುಂಬಾ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಅದು ಕನ್ನಡಿಗರ ಸರಳತೆ ಹಾಗೂ ಹೃದಯ ವಿಶಾಲತೆ ಕೂಡ ಹೌದು. ನಾವಿಲ್ಲಿ ಯಾರೇ ಬರಲಿ ಅವ್ರನ್ನ ಎಷ್ಟು ಪ್ರೀತಿಯಿಂದ ಎಲ್ಲ ಕಲಾವಿದರನ್ನ, ಎಲ್ಲ ಭಾಷೆಯ ಕಲಾವಿದರನ್ನ, ಎಲ್ಲ ದೇಶದ ಕಲಾವಿದರನ್ನ, ಎಲ್ಲ ರಾಜ್ಯದ ಕಲಾವಿದರನ್ನ ಎಷ್ಟು ಗೌರವಿಸ್ತೀವಿ, ಪ್ರೀತಿಸ್ತೀವಿ ಅನ್ನೋದಕ್ಕೆ ಇದು ಕೂಡ ಒಂದು ದೊಡ್ಡ ನಿದರ್ಶನ ಅಂತ ನನಗನ್ಸುತ್ತೆ. ಅವರು ಕೊನೆಯ ದಿನಗಳಲ್ಲಿ ಮೈಸೂರಿನಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ರು. ಕನ್ನಡವನ್ನು ತುಂಬ ಸ್ಪಷ್ಟವಾಗಿ ಮಾತಾಡ್ತಾಯಿದ್ರು. ಅವ್ರನ್ನ ನೋಡೋಕ್ಕೆ ಯಾರೇ ಅಭಿಮಾನಿಗಳು ಬಂದ್ರೂ ಅವ್ರನ್ನ ಕನ್ನಡದಲ್ಲೇ ಮಾತಾಡಿಸ್ತಾಯಿದ್ರು. ಅವ್ರಿಗಿದ್ದಂಥ ಕನ್ನಡದ ಪ್ರೀತಿ, ಕರ್ನಾಟಕದ ಮೇಲೆ ಅವ್ರಿಗಿದ್ದಂಥ ಪ್ರೀತಿಗೆ ನಾವು ಬಹುಶಃ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೀನಿ, ಅವರ ಹೆಸರಿನಲ್ಲಿ ಮೈಸೂರಿನಲ್ಲಿ ಒಂದು ಸ್ಮಾರಕವನ್ನು ಮಾಡಿ ಅವರ ಜೀವನ ಚರಿತ್ರೆ, ಅವರು ಮೈಸೂರನ್ನು ಪ್ರೀತಿಸಿದಂಥ ರೀತಿ, ಕರ್ನಾಟಕವನ್ನು ಪ್ರೀತಿಸಿದಂಥ ರೀತಿ, ಅವರು 40,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದು, ಅಷ್ಟು ಭಾಷೆಗಳಲ್ಲಿ ಹಾಡಿರೋದು, ಆ ಥರದ್ದು ಒಂದು ಪುಸ್ತಕಗಳು, ಮ್ಯೂಸಿಯಂಗಳು ಏನಾದರೂ ಆದರೆ ಮೈಸೂರಿನಲ್ಲಿ ಬಹುಶಃ ಅದಕ್ಕೊಂದು ಒಳ್ಳೆಯ ಅಂತ್ಯವನ್ನು ಅಥವಾ ಅವ್ರನ್ನ ಒಳ್ಳೆಯ ರೀತಿಯಲ್ಲಿ ನಾವು ಸ್ಮರಿಸ್ಕೊಂಡ ಹಾಗೆ ಆಗುತ್ತೆ ಅನ್ನೋದು ಅವರ ಅಭಿಮಾನಿಯಾಗಿ, ಕನ್ನಡತಿಯಾಗಿ, ಅವರು ಕನ್ನಡದ ಮೇಲಿಟ್ಟಂಥ ಅಭಿಮಾನಕ್ಕೋಸ್ಕರ ಆ ಥರದ ಒಂದು ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗಲಿ ಅಂತ ಅವರ ಅಭಿಮಾನಿಯಾಗಿ ನಾನು ಸರ್ಕಾರದಲ್ಲಿ ಕೇಳ್ಕೊಳ್ತೀನಮ್ಮ. ಹೌದು ಮೇಡಮ್, ಈಗ ಕೆಲವರು ಮಾತಾಡ್ತಾ ಹೇಳ್ತಾ ಇದ್ರು, ಈಗಷ್ಟೇ ಜಯಮಾಲಾ ಅವರು ಕೂಡ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಜಾನಕಿ ಅಮ್ಮ ಅವರು ಒಂದು ಹಾಡು ಆಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ನಟಿಸುವಂತಹ ಹೀರೋಯಿನನ್ನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ರು, ಅವರ ಧ್ವನಿಗೆ ತಕ್ಕಂತೆ ಹಾಡನ್ನು ಹಾಡ್ತಾ ಇದ್ರು ಅಂತ. ಸೊ ಹೀರೋಯಿನ್ಗಳು ಶರೀರ, ಇವರು ಶಾರೀರ್ಯ ಆಗಿರ್ತಾ ಇದ್ರು. ಕರೆಕ್ಟ್, ಹೌದು ಹೌದು, ಅದು ಖಂಡಿತವಾಗ್ಲೂ ಹೌದು. ನಾನು ಆಗಲೇ ಹೇಳಿದಾಗೆ ಅವ್ರ ವಾಯ್ಸಲ್ಲಿದ್ದಂಥ ಒಂದು ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಅದು ಬಹುಶಃ ಅನ್ಮ್ಯಾಚಬಲ್. ನಾವು ಅದಕ್ಕೆ ಲಿಪ್ಸಿಂಕ್ ಮಾಡಿದ್ರೆ ಸಾಕು, ನಾವು ಅದನ್ನು ಭಾವನೆಗಳನ್ನು ವ್ಯಕ್ತಪಡಿಸ್ಬೋದಾಗಿತ್ತು ಅಂತ ಹೇಳಿದ್ನಲ್ಲ, ಅದು ಜಾನಕಿ ಅಮ್ಮ ಅವರ ಧ್ವನಿಲಿ ಇದ್ದಂಥ ಆ ಶಕ್ತಿ, ಅದು ಶಾರದೇನೇ ಹೌದು. ಹೌದು ಮೇಡಮ್, ಜಾನಕಿ ಅಮ್ಮನವರು ಆಂಧ್ರದ ಗುಂಟೂರಿನವರಾಗಿದ್ದರೂ ಕೂಡ ಅವರ ಕೊನೆಯ ದಿನಗಳನ್ನು ಕಳೆದಿದ್ದು ಮೈಸೂರಿನಲ್ಲೇ. ಮತ್ತು ಅವರು ಹಾಡಿದ ಕೊನೆ ಹಾಡು ಕೂಡ ಕನ್ನಡನೇ. ಈ ಪರಭಾಷೆಯ ಈ ಪ್ರಭಾವ ಇರುವಂತಹ ಸಂದರ್ಭದಲ್ಲಿ ಅಂತಹ ಒಂದು ಲೆಜೆಂಡು ಕನ್ನಡದ ಮೇಲೆ ಇಟ್ಟಿರುವಂತಹ ಪ್ರೀತಿ ನಿಜಕ್ಕೂ ಅಚ್ಚರಿ ಮತ್ತು ಖುಷಿ ತರುತ್ತಲ್ವ ಮೇಡಮ್? ನಾನು ಹೇಳ್ತೀನಲ್ಲ, ನಿಜವಾಗ್ಲೂ ನಾವು ಪುಣ್ಯವಂತರು ಅಂತ ಒಬ್ಬ ಲೆಜೆಂಡ್ ಗಾಯಕಿಯವರು ಇಲ್ಲೇ ಮೈಸೂರಿನಲ್ಲಿದ್ದರು. ನಮ್ಮ ಎಲ್ಲ ಚಿತ್ರರಂಗದವರು ನಾವು ಸುಮಾರು ಸರಿ ಅವ್ರನ್ನ ಹೋಗಿ ಭೇಟಿ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಅವ್ರಿಗೆ ಆರೋಗ್ಯ ಸರಿ ಇಲ್ದಿರೋ ಕಾರಣ ಅವ್ರಿಗೆ
ಹೆಚ್ಚು ತೊಂದರೆ ಕೊಡಬಾರ್ದು ಅಂತ ನಾವು ತುಂಬ ಜನ ಹೋಗ್ತಾ ಇರಲಿಲ್ಲ. ಆದರೆ ಅವ್ರ ಮನೆಗೆ ಯಾರೇ ಕಲಾವಿದರು ಹೋದ್ರೂ ಅವ್ರು ಹಾಡೋದನ್ನು ನಿಲ್ಲಿಸ್ಬಿಟ್ಟಿದ್ರು. ಸುಮಾರು ವರ್ಷಗಳ ಆಗಿತ್ತು ಅನಿಸುತ್ತೆ ಬಹುಶಃ. ಅವರು ಸ್ಟೇಜ್ ಪ್ರೋಗ್ರಾಮು ಕೊಡ್ತಾ ಇರಲಿಲ್ಲ, ಎಲ್ಲೂ ಹಾಡ್ತಾ ಇರಲಿಲ್ಲ. ಆದರೆ ಅವ್ರ ಹಾಡುಗಳನ್ನು ಯಾರಾದರೂ ಹಾಡಿದ್ರೆ ಅದೆಷ್ಟು ಪ್ರೀತಿಯಿಂದ ಅವರು ಅದನ್ನು ಕೇಳ್ಕೊಳ್ಳೋರು. ಮನೆಗೆ ಬಂದವ್ರಿಗೆಲ್ಲ ಹಣೆಗಿಟ್ಟು ಉಡಿ ತುಂಬಿಸಿ ಕಳಿಸೋರು. ಅವ್ರನ್ನೆಲ್ಲ ಬಾಯಿ ತುಂಬ ಕನ್ನಡದಲ್ಲಿ ಮಾತಾಡೋರು. ಅವರ ಕನ್ನಡ ಪ್ರೇಮಕ್ಕೆ, ಕರ್ನಾಟಕದ ಮೇಲೆ, ಅದು ಮೈಸೂರು ಮೇಲೆ ಅವ್ರಿಗಿದ್ದಂಥ ಪ್ರೀತಿಗೆ ದೊಡ್ಡ 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 ನಮನಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.